ಮಡಿಲ ಮಕ್ಕಳೆನ್ನಿ ಒಂದೇ ತಾಯಿಯ ನುಡಿಯ ನುಡಿವೆವೆನ್ನಿ, ಒಂದೇ ತಾಯಿಯ ಮಡಿಲ ಮಕ್ಕಳೆನ್ನಿ ಒಂದೇ ನಾಡಿನ ನುಡಿಯ ನುಡಿವೆವೆನ್ನಿ. ಎಲ್ಲರಿಗೂ ನಮಸ್ತೆ. ಹ್ಯಾಪಿ ಫ್ಯಾಮಿಲಿ ಮಂಜುನಾಥ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಸೆಷನ್ನಲ್ಲಿ ನಾನು ಸಮಾಸಗಳನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ನಾನು ಹೈಲೈಟ್ ಬನ್ನಿ ಮಕ್ಕಳೇ, ಇವತ್ತು ನಾನು ನಿಮಗೆ ಕ್ರಿಯಾ ಸಮಾಸ ಮತ್ತು ದ್ವಿಗು ಸಮಾಸ ಎರಡು ಸಮಾಸವನ್ನು ನಿಮಗೆ ನಾನು ವಿವರಣೆ ಕೊಡ್ತೀನಿ. ಈ ಒಂದು ಪೇಜ್ ಓಪನ್ ಆಗಿದೆಯಲ್ಲ, ಇದರಲ್ಲಿ ನಮಗೆ ಕ್ರಿಯಾ ಸಮಾಸದ ಸೂತ್ರ ಇದೆ. ನೋಡಿ, ಯಾವುದೋ ಒಂದು ಪದವನ್ನು ವಿಗ್ರಹ ವಾಕ್ಯ ಮಾಡಿ ಬರೆದಾಗ, ಅಂದರೆ ಸಂಧಿಯನ್ನು ಬಿಡಿಸೋದು ಅಂತಾರೆ, ಸ್ಪ್ಲಿಟ್ ಮಾಡಿ ಬರೆದಾಗ ಅಂತಾರೆ. ಸಮಾಸವನ್ನು ವಿಗ್ರಹ ವಾಕ್ಯ ಮಾಡಿ ಬರೆದಾಗ ಪೂರ್ವ ಪದದಲ್ಲಿ, ನಿಮ್ಗೆ ಗೊತ್ತಿದೆ ಪೂರ್ವ ಪದ ಅಂದರೆ ಎಡಗಡೆ ಭಾಗ. ಪೂರ್ವ ಪದದಲ್ಲಿ ದ್ವಿತೀಯ ವಿಭಕ್ತಿ ಪ್ರತ್ಯಯ ಇದ್ದು ಉತ್ತರ ಪದ ಆಕ್ಷನ್ ಕ್ರಿಯೆಯಲ್ಲಿ ತೊಡಗಿದರೆ ಅದನ್ನು ನಾವು ಕ್ರಿಯಾ ಸಮಾಸ ಅಂತ ಹೇಳಿ ಕರಿತೀವಿ. ಬಹಳ ಸರಳವಾಗಿ ತಿಳ್ಕೊಬೋದು ಇದನ್ನು. ನೋಡಿ, ಇಲ್ಲಿ 2 ನಂಬರ್ ಹಾಕಿದ್ದೀನಿ ನೋಡಿ, ಅದನ್ನು ನಾನು ರೌಂಡ್ ಮಾಡಿ ನೋಡಿಸ್ತೀನಿ ನಿಮ್ಗೆ. ನೋಡಿ ಇದಿದೆಯಲ್ಲ ದ್ವಿತೀಯ ವಿಭಕ್ತಿ ಪ್ರತ್ಯಯ, ಇದಿದೆಯಲ್ಲ ಪೂರ್ವ ಪದದಲ್ಲಿ ದ್ವಿತೀಯ ವಿಭಕ್ತಿ ಪ್ರತ್ಯಯ ಅಂದರೆ ಅನ್ನು. ಉತ್ತರ ಪದ ಕ್ರಿಯೆಯಲ್ಲಿ ತೊಡಗಿರುತ್ತೆ. ಇಲ್ಲೊಂದು ಕಡೆ ನಾನು ಹೈಲೈಟ್ ಮಾಡ್ತೀನಿ ನೋಡಿ, ರೌಂಡ್ ಮಾಡ್ತೀನಿ ನೋಡಿ. ಕ್ರಿಯೆಯಲ್ಲಿ ಕೆಲಸದಲ್ಲಿ ತೊಡಗಿರುತ್ತೆ. ಇದು ಕೆಲಸದಲ್ಲಿ ತೊಡಗಿದ್ರೆ ಅದನ್ನು ನಾವು ಕ್ರಿಯಾ ಸಮಾಸ ಅಂತ ಹೇಳಿ ಕರಿಬೋದು ಮಕ್ಕಳೇ. ಕೆಳಗಡೆ ನೋಡಿ, ನಿಮಗೆ ಒಂದು ಉದಾಹರಣೆ ನೋಡಿ. ಒಂದು ಕಾರ್ಟೂನ್ ಚಿತ್ರ, ಕಣ್ಣನ್ನು ಬಿಡ್ತಾ ಇದೆ, ಕಣ್ಣನ್ನು ಮುಚ್ತಾ ಇದೆ, ಕಣ್ಣನ್ನು ಬಿಡ್ತಾ ಇದೆ, ಕಣ್ಣನ್ನು ಮುಚ್ತಾ ಇದೆ. ಅಂದರೆ ಅದು ಆಕ್ಷನ್ನಲ್ಲಿದೆ ಮಕ್ಕಳೇ. ಅದು ಏನು ಗೊತ್ತಾ, ಕಣ್ಣನ್ನು ಪ್ಲಸ್ ಮುಚ್ಚು ಈಸ್ ಈಕ್ವಲ್ ಟು ಕಣ್ಮುಚ್ಚು, ಆರ್ ಕಣ್ಣನ್ನು ಪ್ಲಸ್ ಬಿಡು ಈಸ್ ಈಕ್ವಲ್ ಟು ಕಣ್ಬಿಡು. ಅಂದರೆ ಉತ್ತರ ಪದ ಆಕ್ಷನ್ನು, ಪೂರ್ವ ಪದ ಅನ್ನು. ಕಣ್ಣನ್ನು ಎರಡು ದ್ವಿತೀಯ ವಿಭಕ್ತಿ ಪ್ರತ್ಯಯ ಬರುತ್ತೆ. ಈ ಕಡೆ ಚಿತ್ರದಲ್ಲಿ ನೋಡಿ, ನಾನು ಇಲ್ಲಿ ಹೈಲೈಟ್ ಮಾಡ್ತೀನಿ ನೋಡಿ. ಇದು ನೋಡಿ, ಈ ಚಿತ್ರ ಇದೆಯಲ್ಲ ಇದು ಹಲ್ಲನ್ನು ಪ್ಲಸ್ ಉಜ್ಜು ಈಸ್ ಈಕ್ವಲ್ ಟು ಹಲ್ಲುಜ್ಜು. ಅವನು ಬೆಳಗ್ಗೆ ಹಲ್ಲುಜ್ಜುತ್ತಾ ಇದ್ದಾನಲ್ಲ, ಆಕ್ಷನ್ ನೋಡಿ. ಹಲ್ಲನ್ನು ಪ್ಲಸ್ ಉಜ್ಜು ಈಸ್ ಈಕ್ವಲ್ ಟು ಹಲ್ಲುಜ್ಜು. ಇದು ನಾವು ಕ್ರಿಯಾ ಸಮಾಸ ಅಂತೇಳಿ ನಿಮಗೆ ಸಿಂಪಲ್ ಆಗಿ ಇದನ್ನು ನಾವು ಸೂತ್ರದ ಪ್ರಕಾರ ಹೇಳ್ಬೋದು. ಮುಂದಿನ ಭಾಗದಲ್ಲಿ ಇನ್ನೂ ಚಿತ್ರಗಳ ಸಮೇತ ವಿವರವಾಗಿ ನಿಮ್ಗೆ ಹೇಳಿದ್ದೀನಿ. ಬನ್ನಿ, ಬಹಳ ಸುಲಭವಾಗಿ ಹೇಗೆ ಕ್ರಿಯಾ ಸಮಾಸವನ್ನು ಅರ್ಥ ಮಾಡ್ಕೊಳೋದಂತ ನೋಡೋಣ. ನೆಕ್ಸ್ಟ್ ಪೇಜ್ಗೆ ಹೋಗೋಣಲ್ವಾ? ಹೇಳ್ದಲ್ವಾ, ದ್ವಿತೀಯ ವಿಭಕ್ತಿ ಪ್ರತ್ಯಯದಿಂದ ಕೂಡಿರುತ್ತೆ. ಯಾವುದು? ಪೂರ್ವ ಪದ. ಉತ್ತರ ಪದ ಆಕ್ಷನ್ ಇದೆ ಅಲ್ಲಿರೋದು. ಹೀಗೆ ಉತ್ತರ ಪದ ಆಕ್ಷನಲ್ಲಿ ಆಕ್ಷನ್ ಆಗ್ತಾ ಇದೆಯಲ್ಲ, ಓಕೆ, ತೊಡಗಿದರೆ ಅದೇ ಕ್ರಿಯಾ ಸಮಾಸ ಅಂತ. ಎಸ್. ಕಣ್ಣನ್ನು ಮುಚ್ಚು, ಕಣ್ಣನ್ನು ಬಿಡು, ಹಲ್ಲನ್ನು ಉಜ್ಜಿಕೊಂಡು ಹೋಗಿದ್ದಾಯ್ತು ಆ ಕಡೆ. ಇದು ಕೂಡ ಕ್ರಿಯಾ ಸಮಾಸ. ಬನ್ನಿ ಮಕ್ಕಳೇ, ನೆಕ್ಸ್ಟ್ ಪೇಜ್ಗೆ ಹೋಗೋಣ. ಓಕೆ, ನೋಡೋಣ. ಮರವನ್ನು ಪ್ಲಸ್ 10 ನೋಡಿದೆಯಾ? ಮರ ಹತ್ತೋದು, ನಾವೆಲ್ಲ ಚಿಕ್ಕ ವಯಸ್ಸಿನಲ್ಲಿ ಮರಗಳನ್ನು ಹತ್ತೋದು ಅಭ್ಯಾಸ ಭಾಳ ಅದು ರೂಢಿಯಾಗಿತ್ತು. ಇತ್ತೀಚೆಗೆ ಮರಗಳ ಸಂಖ್ಯೆ ಕಮ್ಮಿ ಇರೋದ್ರಿಂದ ಅದನ್ನು ಈ ರೀತಿ ನೋಡಿನೇ ನಾವು ಅರ್ಥ ಮಾಡ್ಕೊಬೇಕು. ನೋಡೋಣ ಒಂದು ಚಿತ್ರದ ಮುಖಾಂತರ ಆಕ್ಷನಲ್ಲಿ ಹೇಗಿದೆ ಅಂತ. ಮರವನ್ನು ಪ್ಲಸ್ 10, ಮರ 10 ನೋಡಿ. ಅಲ್ಲಿ ನೋಡಿ, ಆ ಕಾರ್ಟೂನ್ ಬೊಂಬೆ ಹತ್ಕೊಂಡು ಮೇಲೆ ಹೋಗ್ತದೆ ನೋಡಿ, ಆಕ್ಷನ್ ನೋಡಿ, ಹತ್ಕೊಂಡು ಮೇಲೆ ಹೋಗ್ತದೆ ಆಕ್ಷನ್. ಮರವನ್ನು ಪ್ಲಸ್ 10, ಮರ 10. ನನಗೆ ಗೊತ್ತಾಗ್ತಾ ಇದೆ ಕ್ರಿಯಾ ಸಮಾಸ ನನಗಿಂತ ಚೆನ್ನಾಗಿ ನಿಮಗೀಗ ಅರ್ಥ ಆಗಿದೆ ಅಂತ. ಬನ್ನಿ ಮುಂದಿನ ಚಿತ್ರದಲ್ಲಿ ನೋಡೋಣ. ಇದು ಕ್ರಿಯಾ ಸಮಾಸ. ಇಷ್ಟವಾದದ್ದು ನೋಡಿ, ನಾನು ಸ್ಟಾರ್ಟ್ ಮಾಡಿದ್ದೀನಿ. ಊಟವನ್ನು ಪ್ಲಸ್ ಮಾಡು ಇಸ್ ಈಕ್ವಲ್ ಟು ಊಟ ಮಾಡು. ಆಕ್ಷನ್ ನೋಡಿ, ಎಲೆಯಲ್ಲಿರೋದೆಲ್ಲ ಒಂದೊಂದೇ ಪದಾರ್ಥಗಳು ಹೊಟ್ಟೆ ಒಳಗಡೆ ಗುಳುಮಾಗ್ತಾ ಇದೆ. ಊಟವನ್ನು ಪ್ಲಸ್ ಮಾಡು ಇಸ್ ಈಕ್ವಲ್ ಟು ಊಟ ಮಾಡು. ನೋಡಿ, ಅನ್ನು ಇದೆ, ಮತ್ತೆ ನಿಮಗೆ ಅದನ್ನು ನಾನು ಬ್ಲ್ಯಾಕಲ್ಲಿ ನೋಡ್ತೀನಿ ನೋಡಿ. ಇದು ಅನ್ನು ಇದೆಯಲ್ಲ, ಇದು ದ್ವಿತೀಯ ವಿಭಕ್ತಿ ಪ್ರತ್ಯಯ. ಇದು ನೋಡಿ ಆಕ್ಷನ್, ತಿಂತಾ ಇದ್ದಾನಲ್ಲ, ಇದು ಕ್ರಿಯೆ ಆಕ್ಷನ್. ಹಂಗಾಗಿ ಇದು ಕ್ರಿಯಾ ಸಮಾಸ. ಚಿತ್ರ ನೋಡಿಸ್ಬೇಕಲ್ವಾ? ಅದೇ ತಾನೇ ನಮ್ಮ ಸ್ಪೆಷಾಲಿಟಿ. ಅಲ್ಲೇ ಬಾ. ಊಟವನ್ನು ಪ್ಲಸ್ ಮಾಡು ಇಸ್ ಈಕ್ವಲ್ ಟು ಊಟ ಮಾಡು. ಓಹೋ ನೋಡಿ, ಈ ಕಡೆ ನೋಡಿ, ಕಾಫಿಯನ್ನು ಪ್ಲಸ್ ಕುಡಿ ಕಾಫಿ ಕುಡಿ, ನೀರನ್ನು ಪ್ಲಸ್ ಕುಡಿ ನೀರು ಕುಡಿ. ಅದೇನೋ ತಿಂತಾ ಇದ್ರಲ್ಲ, ಸ್ನ್ಯಾಕ್ಸ್ ಆಗಿರ್ಬೋದು ಅಥವಾ ಊಟ ಆಗಿರ್ಬೋದು, ಅದೆಲ್ಲ ಕೂಡ ಕ್ರಿಯಾ ಸಮಾಸಕ್ಕೆ ಬರುತ್ತೆ. ಆಕ್ಷನ್ ನಡೀತಾ ಇದೆ ನೋಡಿ ಮಕ್ಕಳೇ. ಪ್ಲೇಟಿಂದ ಎಲೆಯಿಂದ ತಗೊಂಡು ಬಾಯಿಗೆ ಹಾಕಿಕೊಳ್ಳುವಂತಹ ಒಂದು ಪ್ರಯತ್ನ ಕ್ರಿಯಾ ಸಮಾಸದಲ್ಲಿ ನೀವಿದ್ದೀರಾ. ಎಸ್, ನೆಕ್ಸ್ಟ್ ಮುಂದಿನ ಪುಟ.
ಯಾರಿಗಿಷ್ಟ ಇಲ್ಲ ಇದು? ನಿದ್ದೆ. ನಿದ್ದೆಯನ್ನು ಪ್ಲಸ್ ಮಾಡು. ಅರರರರರೆ ಓಹೋಹೋ, ಆ ಕಾರ್ಟೂನ್ ಬೊಂಬೆ ಅಂತೂ ಸುಖ ನಿದ್ದೆಯಲ್ಲಿದೆ. ನಿದ್ದೆಯನ್ನು ನಿದ್ದೆಯನ್ನು ಪ್ಲಸ್ ಮಾಡು ಇಸ್ ಈಕ್ವಲ್ ಟು ನಿದ್ದೆ ಮಾಡು. ಇದು ಕ್ರಿಯಾ ಸಮಾಸ. ಆರಾಮಾಗಿ ಅದೇ ಕ್ರಿಯೆ ನಡೀತಾ ಇದೆ ಎಲ್ಲ ನೋಡಿ. ಅನ್ನು ಇದೆ ಮತ್ತೆ ಇಲ್ಲಿ ಕ್ರಿಯೆ ನಡೀತಾ ಇದೆ. ಓಕೆ ನೋಡಿ, ಕ್ರಿಯಾ ಸಮಾಸಕ್ಕೆ ನಾವಿದನ್ನ ಹಾಕ್ಬೋದು. ನಿದ್ದೆಯನ್ನು ಪ್ಲಸ್ ಮಾಡು, ಆರಾಮಾಗಿ ಕುಂಭಕರ್ಣನ ನಿದ್ದೆಯನ್ನು ಪ್ಲಸ್ ಮಾಡು, ಕ್ರಿಯಾ ಸಮಾಸ. ನೆಕ್ಸ್ಟ್ ಏನಾಗ್ತಾ ಇದೆ ನೋಡೋಣಲ್ಲ. ಓಕೆ, ಫಸ್ಟ್ ಒನ್ ನೋಡಿ ನೋಡಿ ನಾನು ಮಾಡ್ತೀನಿ. ಮೈಯನ್ನು ಪ್ಲಸ್ ಮುರಿ ಇಸ್ ಈಕ್ವಲ್ ಟು ಮೈ ಮುರಿ. ವ್ಯಾಘ್ರಗೀತೆಯಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡದಲ್ಲಿ ವ್ಯಾಘ್ರಗೀತೆಯಲ್ಲಿ ಹುಲಿ ಶಾನುಭೋಗರ ದುಂಡು ದುಂಡಾದ ದೇಹವನ್ನು ನೋಡಿ ಸಂತೋಷ ಪಡುತ್ತೆ. ಆದರೆ ಮಲಗಿದ್ದ ಹುಲಿ ಮೇಲೆದ್ದು ತನ್ನ ಮೈ ಮುರಿದು ಹೊರಡುತ್ತೆ ಗುಹೆಯಿಂದ ಆಚೆ ಅಂತ. ನೋಡಿ, ಮೈಯನ್ನು ಪ್ಲಸ್ ಮುರಿ ಆಕ್ಷನ್ ನೋಡ್ತಾ ಇದ್ದೀರಲ್ವಾ? ನಿಮಗೂ ಆ ಥರ ಮಾಡ್ಬೇಕನ್ಸುತ್ತಲ್ವಾ? ಕ್ರಿಯಾ ಸಮಾಸಕ್ಕೆ ಹೋಗಿ ಗೊತ್ತಾಗುತ್ತೆ. ಮೈಯನ್ನು ಪ್ಲಸ್ ಮುರಿ ಇಸ್ ಈಕ್ವಲ್ ಟು ಮೈ ಮುರಿ. ಈ ಬೊಂಬೆ ಈ ಕಡೆ ಆ ಕಡೆ ಬರ್ತಾ ಇದೆ ಅಷ್ಟೇ, ಆದರೆ ಅದು ಆ್ಯಕ್ಚುಲಿ ಒಂಥರ ಎದ್ದಿದ ತಕ್ಷಣ ಅಂತ ಹೇಳಿ ನಾವು ಮಾಡ್ತಿರಲ್ಲ, ಅದು ಕ್ರಿಯಾ ಸಮಾಸ ಮಕ್ಕಳೇ. ಎಸ್, 100% ಕ್ರಿಯಾ ಸಮಾಸ ನಿಮ್ಗೆ ಗೊತ್ತಾಗಿದೆ. ಮುಂದೆ ಯಾವುದನ್ನ ಇದೆಯಾ ಅಥವಾ ದ್ವಿಗು ಸಮಾಸಕ್ಕೆ ಹೋಗೋಣ ನೋಡೋಣ. ಈಗ ದ್ವಿಗು ಸಮಾಸದಲ್ಲಿದ್ದೀನಿ ನಾನು. ಕ್ರಿಯಾ ಸಮಾಸ ಮುಗಿಸಿದ್ದೀನಿ ನಾನು. ಆಕ್ಷನ್ಗಳನ್ನ ಅದೇ ಡೈರೆಕ್ಟರ್ ಆಕ್ಷನ್ ಕಟ್ ಅಂದಂಗೆ ಆಯ್ತು. ಈಗ ನೆಕ್ಸ್ಟ್ ಕಟ್ ಮಾಡಿದ್ರೆ ನಾವು ದ್ವಿಗು ಸಮಾಸದ ಗ್ರೌಂಡಲ್ಲಿದ್ದೀರಿ ನಾವೀಗ. ಪೂರ್ವ ಪದದಲ್ಲಿ ಸಂಖ್ಯೆಗಳಿದ್ರೆ, ಸಂಖ್ಯಾವಾಚಕಗಳಿದ್ರೆ ಗೊತ್ತಲ್ವಾ? ಲೆಫ್ಟ್ ಭಾಗದಲ್ಲಿ ಇರುತ್ತೆ, ಎಡಭಾಗದಲ್ಲಿ ಇರ್ತಕ್ಕಂಥದ್ದಲ್ಲಿ ಸಂಖ್ಯೆಗಳನ್ನು ನೋಡಿದ್ರೆ, ನಂಬರ್ಸನ್ನು ನೋಡಿದ್ರೆ ದ್ವಿಗು ಸಮಾಸ. ಆಹಾಹಾ, ಏನು ಲಡ್ಡು ಬಂದು ಬಾಯಿಗೆ ಬಿದ್ದಿದೆಯಲ್ಲ, ಜೇನು ನಾಲ್ಗೆ ಮೇಲೆ ಹಾಕ್ದಂಗೆ ಆಯ್ತಲ್ವಾ? ಸಂಖ್ಯೆಗಳಿದ್ರೆ ದ್ವಿಗು ಸಮಾಸ ಅಂತೆ. ಎಷ್ಟು ಸಲೀಸಾಗಿ, ಎಷ್ಟು ಚೆನ್ನಾಗಿದೆ. ನಂಬರ್ಸು ಪೂರ್ವ ಪದದಲ್ಲಿ ಸಂಖ್ಯಾವಾಚಕಗಳಿದ್ರೆ ದ್ವಿಗು ಸಮಾಸ. ಮಕ್ಕಳೇ, ಸೂತ್ರ ಬೇರೆ ಬೇರೆ ಡಿಫ್ರೆಂಟಾಗಿ ಡೀಪಾಗಿ ಎಲ್ಲೋದ್ರೂ ಕೂಡ ಫೈನಲ್ ಆಗಿ ನಿಮಗೆ ಅರ್ಥ ಆಗಬೇಕಾಗಿದ್ದು ಸರಳೀಕರಣ. ಎಷ್ಟು ಸಿಂಪಲ್ಲಾಗಿ ನೀವು ತೊಗೊತೀರೋ ಅಷ್ಟು ಸಿಂಪಲ್ಲಾಗಿ ಅರ್ಥ ಮಾಡ್ಕೊತೀರ. ಹೆಚ್ಚು ಕಡಿಮೆ 99.99%. ಹಾಗಾಗಿ ನನ್ನ ಟೆಕ್ನಿಕನ್ನು ಸ್ವಲ್ಪ ಯೂಸ್ ಮಾಡಿ. ನಾನೇನು ನಿಮ್ಮನ್ನು ರಾಂಗ್ ರೋಡ್ಗೆ ಕರ್ಕೊಂಡು ಹೋಗ್ತಾ ಇಲ್ಲ, ಸುತ್ತಕೊಂಡು ಬೇರೆ ರಸ್ತೆಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಪೂರ್ವ ಪದದಲ್ಲಿ ಸಂಖ್ಯಾವಾಚಕ ಇದ್ದರೆ ಅದು ದ್ವಿಗು ಸಮಾಸ. ಬನ್ನಿ ನೋಡಿ, ಇಲ್ಲಿ ಹೈಲೈಟ್ ಮಾಡ್ತೀನಿ ನೋಡಿ ನಾನು. ದ್ವಿಗು ಸಮಾಸವನ್ನು ನಂಬರ್ಸ್ ಬೇಕಂತೆ, 1 2 3 4 ಅಂತ. ಅದು ಏಕಾಗಿರ್ಬೋದು, 1 ಆಗಿರ್ಬೋದು, 3 ಆಗಿರ್ಬೋದು, 5 ಆಗಿರ್ಬೋದು. ನೋಡೋಣಲ್ವಾ ಸಂಖ್ಯೆಗಳು? ನಂಬರ್ ಲೆಕ್ಕ ಹಾಕ್ಕೊಳ್ಳಿ, ಮ್ಯಾಥಮೆಟಿಕ್ಸಲ್ಲಿ ಜೋರಿದ್ರೆ. ಓಕೆ, ನವರಾತ್ರಿ. ದಸರಾ ಟೈಮಲ್ಲಿ ಚಾಮುಂಡೇಶ್ವರಿಗೆ, ಮೈಸೂರು ದಸರಾ ಟೈಮ್ನಲ್ಲಿ ನವರಾತ್ರಿ ಉತ್ಸವ. ಆ ಚಾಮುಂಡಿ ಮಾತೆಗೆ 9 ದಿನ ಅದ್ಧೂರಿಯಾದ ಒಂದು ಪೂಜೆಯನ್ನು ಕೈಗೊಳ್ತಾರೆ ಚಾಮುಂಡೇಶ್ವರಿಗೆ. ನಿಮ್ಗೆ ಗೊತ್ತಿದೆ ಅದು. ನವಗಳ ಪ್ಲಸ್ ರಾತ್ರಿ ಇಸ್ ಈಕ್ವಲ್ ಟು ನವರಾತ್ರಿ. ನೋಡೋಣ ಚಿತ್ರದಲ್ಲಿ ಏನು ಬರುತ್ತೆ ಅಂತ. 9 ನೋಡಿ ನೋಡಿ ನೋಡಿ, ಕಲರ್ 9 ದಿವಸ ಬರಬೇಕಲ್ಲ, 9 ಕಲರ್ ಆಗಬೇಕಲ್ವ ಹೆಚ್ಚು ಕಡಿಮೆ. ನವಗಳ ಪ್ಲಸ್ ರಾತ್ರಿ ಓಹ್, ನವರಾತ್ರಿ. ನವ ಬಂತಲ್ಲ, ನಂಬರ್ 9 ಬಂತಲ್ವಾ? ಹಾಗಾಗಿ ನಾನು ಕಾಣಿಸ್ತಾ ಇದೆಯಲ್ಲ, ನೋಡ್ತಾ ಇದ್ದೀರಾ? ಎಸ್, ಕಾಣಿಸ್ತಾ ಇರ್ಬೋದು ನಿಮ್ಗೆ. ಒಂದು ಬೆರಳು ಮಡಚಿದ್ದೀನಿ. ನವ 9, ನವಗಳ ಪ್ಲಸ್ ರಾತ್ರಿ ಇಸ್ ಈಕ್ವಲ್ ಟು ನವರಾತ್ರಿ. ದ್ವಿಗು ಸಮಾಸ. ಸಂಖ್ಯೆ ಕಾಣಿಸ್ತಾ ಇದೆಯಲ್ಲ ಪೂರ್ವ ಪದದಲ್ಲಿ, ಅಂದಾಜು ಮಾಡ್ಕೊಳ್ಳಿ. ಓಕೆ, ಸಪ್ತಗಳಾದ ಪ್ಲಸ್ ಸಾಗರ. ನೋಡಿ 7 ಬರಲಿ ಈ ಸಲ 7 ಬರಲ್ಲ ನಿಮ್ಮ ಮುಂದೆ. ಈ ಸಲ 7 ಸಪ್ತಪದಿ, ಇದು ಸಪ್ತಪದಿ, ಇದು 100 ಜನ್ಮಗಳ ಸಂಬಂಧ. ಸಪ್ತಪದಿ ಅಂದರೆ ಮದುವೆ ಆದಾಗ ಹೆಣ್ಣು ಗಂಡು 7 ಹೆಜ್ಜೆಗಳನ್ನು ಇಡ್ತಾರೆ ಅಂತ. ಅಷ್ಟು ಡೀಪಾಗಿ ಏನು ಹೋಗೋದು ಬೇಡ. ಸಪ್ತ ಅಂದರೆ 7, ಸಾಗರ, ಸಪ್ತ ಸಾಗರದ ಆಚೆ. ಇದು ಒಂದು ಆ ಲೈನನ್ನು ನಾವು ವ್ಯಾಕರಣದಲ್ಲಿ ನೋಡ್ತೀರಿ. ಸಪ್ತ ಅಂದರೆ 7, ಸಮುದ್ರ, ಕಡಲು, ಸಾಗರ, ದ್ವಿಗು ಸಮಾಸ. ಗೊತ್ತಾಯ್ತು ನಿಮಗೆ? ಸಪ್ತ ಅಂದರೆ 7. ಓಕೆ ಓಕೆ, ನೀವೇ ಯೋಚನೆ ಮಾಡಿ, ನೀವೇ ಸ್ವಲ್ಪ ಥಿಂಕ್ ಮಾಡಿ. ಒಂದು ರೌಂಡ್ ಆಗ್ತಾ ಇದೆ, ಇನ್ನೊಂದು ಅಲ್ಲಿ ಹೂವನ್ನು ಕಟ್ತಾರ ಅಂತ ಚಿತ್ರ. ಹೂ ಕಟ್ಟೋದಕ್ಕೆ ಎಷ್ಟು ಜನಕ್ಕೆ ಅಭ್ಯಾಸ ಇದೆಯೋ ಗೊತ್ತಿಲ್ಲ. ಹೂ ಕಟ್ತಾ ಇರ್ತಕ್ಕಂಥ ಚಿತ್ರ ಒಂದು ತಿರುಗ್ತಾ ಇದೆ. ನಂಬರ್ ಗೊತ್ತಾಯ್ತಲ್ಲ, ದ್ವಿಗು ಸಮಾಸ ಅಂತ ಗೊತ್ತಾಯ್ತಲ್ವಾ? ಮತ್ತೆ ಯಾಕೆ ಯೋಚನೆ? ಅದು ಏನದು ಹೇಳ್ಬಿಡ್ಲಾ? ಗೊತ್ತಾಯ್ತಾ? ನಾನು ಒಂದ್ಸಲ ಹೇಳ್ಬಿಡ್ತೀನಿ. 1 ಪ್ಲಸ್ ಕಟ್ಟು ಇಸ್ ಈಕ್ವಲ್ ಟು ಒಗ್ಗಟ್ಟು.
ನೋಡಿ, ಐಕ್ಯತೆ, ಒಗ್ಗಟ್ಟು. ನಾವು ಅದನ್ನು ಸ್ವತಂತ್ರ ಬಂದಾಗ, ಗಣರಾಜ್ಯೋತ್ಸವದಾಗ, ಆಪರೇಷನ್ ಸಿಂಧೂರ ಆದಾಗ, ಹೀಗೆ ಹೀಗೆ ಹಿಂದೂ, ಕ್ರಿಶ್ಚಿಯನ್, ಮುಸ್ಲಿಂ, ಸಿಖ್, ಜೈನ್, ಪಾರ್ಸಿ, ಬೌದ್ಧ ಎಲ್ಲರೂ ಸೇರಿ ನಾವೆಲ್ಲ ಭಾರತೀಯರು ಅಂತೇಳಿ ಕರೆದಿರೋದು ಒಂದು ಪ್ಲಸ್ ಕಟ್ಟು, ಹೂ ಕಟ್ಟು ಅನ್ನೋದನ್ನು ಸುಮ್ಮನೆ ನಿಮ್ಮ ಖುಷಿಗೆ ನನ್ನ ಲೆಕ್ಕಕ್ಕೆ ಹಾಕಿದ್ದೀನಿ ಅಷ್ಟೇ. ಒಗ್ಗಟ್ಟು, ನಾವು ಒಗ್ಗಟ್ಟಾಗಿದ್ದೀರಲ್ವ, ಅದಕ್ಕೆ ತಲ ಪ್ರೌಡಾಗಿ ಫೀಲ್ ಆಗೋದು ನಾವು. ಒಗ್ಗಟ್ಟು, ಒಂದು ಪ್ಲಸ್ ಕಟ್ಟು ಇಸ್ಕಟ್ಟು ಒಗ್ಗಟ್ಟು, ದ್ವಿಗು ಸಮಾಸ, ಸಾರಿ. ಒಂದು ಅಲ್ಲೇ ಇದೆ, ನಂಬರ್ ಇದೆ, ಸಿಕ್ತು. ಹೂ ಕಟ್ಟೋದೊಂದು ಕಲೆ ಆಯ್ತಲ್ಲ. ಈಗ ನವರಾತ್ರಿ ಆಯಿತು, ಸಪ್ತಸಾಗರ ಆಯಿತು, ಒಂದು ನಂಬರು ಒಗ್ಗಟ್ಟು ಆಯಿತು. ಮುಂದೆ ನೋಡೋಣಲ್ವಾ, ಇಂಟ್ರೆಸ್ಟಿಂಗ್ ಆಗಿದೆ. ಎರಡು, ಆ ಕಡೆ ಈ ಕಡೆ, ಆ ಕಡೆ ಈ ಕಡೆ, ಎರಡು ಬಂತು, ನಂಬರ್ ಎರಡು ಬಂತು. ಮಕ್ಕಳು ಈ ಕಡೆ ನೋಡಿ, 2 ಪ್ಲಸ್ ಮಡಿ ಅಂದರೆ ಒಂದು ಸತ್ತನು ಅಂತನೂ ಆಗುತ್ತೆ. ಆದರೆ ಇಲ್ಲಿ ದೇವರಿಗೆ ಮಡಿ ಇರೋದು, ಶುದ್ಧವಾಗಿರೋದು, ಪೂಜೆ ಪುನಸ್ಕಾರದಲ್ಲಿ ತೊಡಗಿರೋದು. ನಿಮ್ಮ ಮನೆಗಳಲ್ಲಿ ನಿಮ್ಮ ತಾಯಂದರು ಇದನ್ನು ಜಾರಿಗೆ ತಂದಿರ್ತಾರೆ ಹಬ್ಬ ಹರಿದಿನಗಳಲ್ಲಿ, ಆಯ್ತಲ್ಲ. 2 ಪ್ಲಸ್ ಮಡಿ ಈಸ್ ಈಕ್ವಲ್ ಟು ಇಮ್ಮಡಿ. ಅಂದರೆ ತುಂಬ ಶಾನುಭೋಗರು ಊಟ ಮಾಡ್ತಾಯಿದ್ರು, ತಾವು ಹುಲಿಯ ಬಗ್ಗೆ ಯೋಚನೆ ಮಾಡ್ತಾ ಅವರು ರಸದೂಟವನ್ನು ಮಾಡಿದ್ರು, ಅದು ಇಮ್ಮಡಿ ಆಯಿತು ಅಂತ ಒಂದು ಲೈನ್ ಇದೆ. ಅಂದರೆ ಡಬಲ್ ಆಯಿತು, ಅಂದರೆ ಅದು ಇನ್ನೂ ಖುಷಿ ಅನ್ನೋದು ಜಾಸ್ತಿ ಆಯಿತು ಅನ್ನೋದು, 2ರಷ್ಟು ಆಯಿತು ಅಂತ. 2 ಪ್ಲಸ್ ಮಡಿ ಈಸ್ ಈಕ್ವಲ್ ಟು ಇಮ್ಮಡಿ. ಆ ಮಡಿ ಅನ್ನೋದನ್ನು ದೇವರ ಪೂಜೆಗೆ ಹಾಕಿದ್ದೀನಿ ಅಷ್ಟೇ. ಕೆಳಗಡೆ ನೋಡಿದ್ರ ಅಲ್ಲೂ ಕೂಡ 2 ಬರುತ್ತೆ, ಚಿತ್ರದಲ್ಲಿ ನೋಡ್ತಾ ಇರಿ. ನೋಡಿ, ಡಿವೈಡರ್ ಇದೆಯಲ್ಲ, 2 ಪ್ಲಸ್ ಕಡೆ ಈಸ್ ಈಕ್ವಲ್ ಟು ಇಕ್ಕೆಡೆ. 2 ಪ್ಲಸ್ ಕಡೆ, ಅದೇ ಒಂದು ಕಡೆ ಬರೋದು ಒಂದು ಕಡೆ ಹೋಗೋದಿರುತ್ತಲ್ವ. ನೀವೆಲ್ಲ ರಸ್ತೆಯಲ್ಲಿ 2 ವೀಲರಲ್ಲಿ ಹೋಗಿರೋದ್ರಿಂದ ನಿಮ್ಗೆ ಅನುಭವ ಬಂದಿರುತ್ತೆ. ಡಿವೈಡರಿಂದ ಈ ಕಡೆ ಒಂದು ಆ ಕಡೆ ಒಂದು ಅಂತ. 2 ಪ್ಲಸ್ ಕಡೆ ಈಸ್ ಈಕ್ವಲ್ ಟು ಇಕ್ಕೆಡೆ, 2 ಕಡೆ ಅಂತ. ಈ ಕಡೆ ಆ ಕಡೆ ಆ ಒಂದು ಕಾನ್ಸೆಪ್ಟನ್ನು ಇಲ್ಲಿ ತಂದಿದ್ದೀನಿ. ಅಲ್ಲೂ ನಂಬರ್ ಬರುತ್ತೆ ನೋಡೋಣ. 2 ಎಲ್ಲೋದ್ರೂ ಅಲ್ಲೇ ಕುತ್ಕೊಬೇಕು ಪೂರ್ವ ಪದದಲ್ಲಿ. ಮಡಿ ಕೆಳಗಡೆ ಬಂತು, ನೋಡಿ ಇನ್ನೊಂದು ಬಂತು, 2 ಪ್ಲಸ್ ಕಡೆ ಈಸ್ ಈಕ್ವಲ್ ಟು ಇಕ್ಕೆಡೆ. ನೋಡಿ, ಅದು ಅಲ್ಲಿಗೋಯ್ತು. ಇದಕ್ಕೆ ಅದನ್ನು ಮ್ಯಾಚ್ ಮಾಡಿ, ಅದನ್ನು ಇದಕ್ಕೆ ಮ್ಯಾಚ್ ಮಾಡಿ. ಇದು ಕೂಡ ದ್ವಿಗು ಸಮಾಸವೇ. ಸೂಪರ್ ಪವರ್ ಬಂದಿರುತ್ತೆ ದ್ವಿಗು ಸಮಾಸ ತಿಳ್ಕೊಳೋದ್ರಲ್ಲಿ ನಿಮಗೆ ಈಗ ಅಂತ ನಾನು ಅಂದಾಜಿಸ್ತಾ ಇದ್ದೀನಿ. 2 ಪ್ಲಸ್ ಕಡೆ ಈಸ್ ಈಕ್ವಲ್ ಟು ಇಕ್ಕೆಡೆ ಅಥವಾ ಇಮ್ಮಡಿ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಇವನ್ನ ಇಂದ್ರಿಯಗಳು ಅಂತೀರಿ. ಒಟ್ಟು 5 ಇರೋದ್ರಿಂದ ಪಂಚೇಂದ್ರಿಯ ಅಂತ ಹೇಳಿ ಕರಿತೀವಿ. ಪಂಚೇಂದ್ರಿಯ, 5 ಇಂದ್ರಿಯಗಳು ನಮಗೆ, ನಾವು ಅದನ್ನು ಹೆಸರಿಸ್ತೀರಿ. ನಾವು ಇದನ್ನು ವ್ಯಾಘ್ರಗೀತೆ ಲೆಸನ್ನಲ್ಲಿ ನೋಡಿದ್ದೀರಿ, ಫಸ್ಟ್ ಲ್ಯಾಂಗ್ವೇಜ್ ಕನ್ನಡದಲ್ಲಿ ಬೇಕಾದಷ್ಟು ಕಡೆ ನಾವು ಇದನ್ನು ಹೇಳಿದಿರಿ. ಪಂಚಭೂತಗಳು, ಪಂಚೇಂದ್ರಿಯಗಳು. ಇಲ್ಲಿ ಪಂಚೇಂದ್ರಿಯ ತಂದಿದ್ದೀವಿ ನೋಡಿ ಮಕ್ಕಳೇ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಇದು ಪಂಚೇಂದ್ರಿಯ. ಮಕ್ಕಳೇ, ನಾನು ಈ ಒಂದು 10 ನಿಮಿಷ ಸೆಷನ್ನಲ್ಲಿ ನಾನು ದ್ವಿಗು ಸಮಾಸದಲ್ಲಿ ನಂಬರ್ 1 ತಂದೆ, ನಂಬರ್ 2 ತಂದೆ, ನಂಬರ್ 5 ತಂದೆ, ನಂಬರ್ 7 ತಂದೆ, ನಂಬರ್ 9 ತಂದೆ. ಮುಕ್ಕಣ್ಣು, 3 ಪ್ಲಸ್ ಕಣ್ಣು, ಶಿವನ ಮುಕ್ಕಣ್ಣು ಅಂತ ತಿಳ್ಕೊಳ್ಳ, ಅದು ಕೂಡ ದ್ವಿಗು ಸಮಾಸ ಆಗುತ್ತೆ. ನಿಮಗೆ ಪಕ್ಕ ಕ್ಲಿಯರ್ ಆಗಿದೆ ಕ್ರಿಯಾ ಸಮಾಸ ಮತ್ತು ದ್ವಿಗು ಸಮಾಸ ಅಂತ. ಮತ್ತು ಚಿಂತೆ ಬಿಡಿ, ಇಲ್ಲಿಂದ ಅಯ್ಯೋ ನಂಗೆ ಸಮಾಸ ಅರ್ಥ ಆಗ್ತಾ ಇಲ್ಲ ಅಂತ ಚಿಂತೆ ಬಿಡಿ. ನನ್ನ ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡ್ತಾನೇ ಇರಿ, ಹಿಂಬಾಲಿಸ್ತಾನೇ ಇರಿ. ನಾನು ಮುಂದ್ಗಡೆ ಬಾಗಿಲಿಂದ ನಿಮ್ಮನ್ನು ನೀಟಾಗಿ ಕರ್ಕೊತೀನಿ ನಾನು. ಥ್ಯಾಂಕ್ ಯು ಸೋ ಮಚ್. ಇನ್ಯಾವುದಾರು ಇದೆಯಾ ಒಂದ್ಸಲ ಕ್ಲಿಕ್ ಮಾಡಿ ನೋಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ಯೂಟ್ಯೂಬ್ ಚಾನಲ್ ವಾಚ್ ಮಾಡೋದಕ್ಕೆ. ಹೀಗೆ ನನ್ನ ಹ್ಯಾಪಿ ಫ್ಯಾಮಿಲಿ ಮಂಜುನಾಥ್ ಯೂಟ್ಯೂಬ್ ಚಾನಲನ್ನು ನೋಡಿ ನನ್ನನ್ನು ಹರಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ.